ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಗೋಪಿನಾಥ್ ಅಂತ. ನಾನು ಪೂಜಾಸ್ ಇನ್ಫೋವ್ಯೂ ಚಾನೆಲ್ ನಡೆಸ್ತಾ ಇದ್ದಂಥ ಪೂಜಾ ಅವರ ಅಣ್ಣ. ನಾನು MBBS MD ಮಾಡಿದ್ದೀನಿ. ಸದ್ಯ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಒಂದು ಮೆಡಿಕಲ್ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ನಾನು ನಮ್ಮ ತಂಗಿ ಚಾನೆಲ್ ನಡೆಸ್ತಾ ಇದ್ಲು ಸ್ಟಾರ್ಟಿಂಗಲ್ಲಿ. ಮಧ್ಯೆ ವೀಡಿಯೋಸ್ ಹಾಕೋದು ಬಿಟ್ಬಿಟ್ಲು. ಸೊ ಐ ಥಾಟ್ ಯಾಕೆ ನಾವು ವೀಡಿಯೋಸ್ ಹಾಕಬಾರ್ದು ಅಂತ ಯೋಚನೆ ಮಾಡಿ ವೀಡಿಯೋಸ್ ಹಾಕೋಣ ಅಂತ ಡಿಸೈಡ್ ಮಾಡಿದೆ. ಓಕೆ, ನೀವು ಕೇಳ್ಬೋದು ನಿಮ್ಗೇನು ಅರ್ಹತೆ ಇದೆ ಮೀನ್ಸ್ ಟು ಪುಟ್ ವಿಡಿಯೋಸ್ ಆನ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಅಂದರೆ ನಾನು ನಿಮ್ಮ ಥರನೇ KS ಪ್ರಿಪೇರ್ ಆಗ್ತಾ ಇದ್ದೆ. 2017 ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದೆ. ಮತ್ತು 2017 ಆಗಸ್ಟಲ್ಲಿ ಪ್ರಿಲಿಮ್ಸ್ ಕ್ಲಿಯರ್ ಆಯಿತು. ನೆಕ್ಸ್ಟ್ ಡಿಸೆಂಬರಲ್ಲಿ ಮೇನ್ಸ್ ಇತ್ತು. ಮೇನ್ಸ್ ಬಿಕಾಸ್ ಆಫ್ ಡ್ಯೂ ಸಮ್ ಪರ್ಸ್ನಲ್ ರೀಸನ್ಸ್ ನನ್ನ ಹತ್ರ ಕ್ಲಿಯರ್ ಮಾಡೋಕ್ಕಾಗಿಲ್ಲ. ಮತ್ತು ಗೊತ್ತಲ್ಲ ನಿಮ್ಮದು KPSC ಅವ್ರದ್ದು 2018 ಮಾಡಿದ್ರು, 17 ಮಾಡಿದ್ರು, 18, 19, 3 ವರ್ಷ ಆದಮೇಲೆ 20 ಮಾಡಿದ್ರು. ಐ ಕುಡಂಟ್ ಪ್ರಿಪೇರ್ ವೆಲ್ ಇನ್ ದಟ್. ಐ ಕುಡಂಟ್ ಕ್ಲಿಯರ್ ಪ್ರಿಲಿಮ್ಸ್ ಆಲ್ಸೋ. ಕಟ್ ಆಫ್ ತುಂಬ ಮೇಲೆ ಇತ್ತು, 200 ಮೇಲೆ ಇತ್ತು. ಸೊ ನನ್ನ ಪ್ರಿಪ್ರೇಷನ್ ಅಷ್ಟಿದ್ದಿಲ್ಲ. ಏನೋ ಅಲ್ಪ ಸ್ವಲ್ಪ ನಾಲೆಜ್ ಇದೆ, ಅದನ್ನ ಇಟ್ಕೊಂಡು ನಾನು ನಿಮಗೆ ಆ ನಾಲೆಜ್ನ ನಿಮ್ಗೆ ಟ್ರಾನ್ಸ್ಫರ್ ಮಾಡೋಣ ಅಂತ ವಿಡಿಯೋಸ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಸೊ ಬೇಸಿಕಲಿ ಗ್ರೂಪ್ C, ಗ್ರೂಪ್ B ಪೋಸ್ಟ್ ಬೇಕಾಗಿರುವಂಥ ವಿಡಿಯೋಸ್ ಈ ಚಾನಲಲ್ಲಿ ಸಿಗುತ್ತೆ. ನಮ್ಮ ತಂಗಿನೂ ಅದೇ ಮಾಡ್ತಾ ಇದ್ಲು. ಸೊ ಅದನ್ನು ಕಂಟಿನ್ಯೂ ಮಾಡೋಣ. ಮೇನ್ಲಿ ಫೋಕಸಿಂಗ್ ಅಪಾನ್ ಪೊಲೀಸ್ ರಿಕ್ರೂಟ್ಮೆಂಟ್ ರಿಲೇಟೆಡ್ ವಿಡಿಯೋಸ್. ಅದ್ರದ್ದು ರಿಲೇಟೆಡ್ ವಿಡಿಯೋಸ್ ಹಾಕೋಣ ಅಂತ ಡಿಸೈಡ್ ಮಾಡಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈಗ ಸದ್ಯ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಡಿಸ್ಕಸ್ ಮಾಡೋಣ ಅಂತ ತಗೊಂಡೆ. ಸೊ 1 by 1 ಒಂದೊಂದು ಕ್ವಶನ್ ಪೇಪರ್ ಆಗಿ ಸಬ್ಜೆಕ್ಟ್ ವೈಸ್ ನನ್ನ ಆದಷ್ಟು ಸಬ್ಜೆಕ್ಟ್ನ ನಿಮಗೆ ಟೀಚ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈಗ ಸದ್ಯ ನಾನು ತೊಗೊಂಡಿರೋ ಸಬ್ಜೆಕ್ಟ್ ಯಾವುದಂದರೆ ಕರ್ನಾಟಕ ಜಾಗ್ರಫಿ. ನಿಮಗೆಲ್ಲ ಗೊತ್ತಿರ್ಬೋದು. ನಾನು ಹೋಗ್ತಾ ನಾನು ಹೇಳ್ತೀನಿ ವೀಡಿಯೋಸಲ್ಲಿ. ಕರ್ನಾಟಕ ಜಾಗ್ರಫಿ ಕ್ವಶನ್ಸ್ ಒಂದು 7 ಇಂದ 10 ಕ್ವಶನ್ಸ್ ಬರ್ತಾವೆ ರೀ. 100ರಲ್ಲಿ ಒಂದು 7 ಇಂದ 10, ಒಂದೊಂದು ಕೆಲವೊಂದು ಟೈಮ್ 14 ಕ್ವಶನ್ಸು ಕೇಳಿದ್ದಾರೆ, ಕೆಲವೊಂದು ಟೈಮ್ ಬರೀ 3 ಕೇಳಿದ್ದಾರೆ ಸ್ಪೆಸಿಫಿಕ್ ಟು ಕರ್ನಾಟಕ ಜಾಗ್ರಫಿ. ಆಯಿತಾ? ಆ ಕ್ವಶನ್ಸ್ನ ನಾವು ಈ ವಿಡಿಯೋಸಲ್ಲಿ ಡಿಸ್ಕಸ್ ಮಾಡೋಣ 1 by 1. ಸರಿನಾ? ಸೊ ಈಗ ನಾವು ಫಸ್ಟ್ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡೋಣ. ಇದು ಯಾವುದಂದ್ರೆ KSRP IRB PC ಕ್ವಶನ್ ಪೇಪರ್ 2420 ಪೋಸ್ಟ್ ರೆಕ್ರೂಟ್ ಮಾಡಿದ್ದಾರೆ 2020ರಲ್ಲಿ. ಇಟ್ಸ್ ಅ ವೆರಿ ಹ್ಯೂಜ್ ಪೋಸ್ಟ್. ಸೊ ಈ ಥರ ಯಾವಾಗೂ ಅಬ್ಬಬ್ಬ ಲಾಟ್ರಿ ಸಿಗೋದು ತುಂಬ ರೇರು. ಇಂಥದ್ದು ಬಂದವಾಗ ನಿಮ್ಮ ಪ್ರಿಪ್ರೇಷನ್ ಶುಡ್ ಬಿ ಅಟ್ ದ ಹೈಯೆಸ್ಟ್ ಲೆವೆಲ್ ಸೊ ದ್ಯಾಟ್ ಯು ಕ್ಯಾನ್ ಗೆಟ್ ಇನ್. 2420 ಪೋಸ್ಟ್ ಅನ್ನೋದು ಸಣ್ಣ ನಂಬರ್ ಅಲ್ಲ, ಇಟ್ಸ್ ಅ ವೆರಿ ಹ್ಯೂಜ್ ನಂಬರ್. ಸೊ ಈ ಕ್ವಶನ್ ಪೇಪರಲ್ಲಿ ಕರ್ನಾಟಕ ರಿಲೇಟೆಡ್ ಜಾಗ್ರಫಿ ಕ್ವಶನ್ಸ್ ಏನೇನು ಬಂದಿದೆ ಅಂತ ನಾವು ನೋಡೋಣ. ಈಗ ಅದರಲ್ಲಿ ಫಸ್ಟ್ ಕ್ವಶನ್ ನೋಡೋಣ ಅಂದರೆ, ಕರ್ನಾಟಕದಲ್ಲಿ ಮೆಕ್ಕೆಜೋಳ ಟೆಕ್ನಾಲಜಿ ಪಾರ್ಕ್ ಅನ್ನು ಸ್ಥಾಪಿಸಬೇಕೆಂದಿರುವ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಮೇಸ್ ಟೆಕ್ನಾಲಜಿ ಪಾರ್ಕ್ ವಿಲ್ ಬಿ ಎಸ್ಟಾಬ್ಲಿಷ್ಡ್ ಇನ್. ಯಾವ ಜಾಗದಲ್ಲಿ ಮೇಸ್ ಟೆಕ್ನಾಲಜಿ ಪಾರ್ಕ್ ಅನ್ನು ಮಾಡ್ಬೇಕಂತ ಡಿಸೈಡ್ ಮಾಡಿದ್ದಾರೆ ಅಂತ ಕ್ವಶನ್ ಕೇಳಿದ್ದಾರೆ. ಈ ಕ್ವಶನ್ ಪೇಪರಲ್ಲಿ ನೀವು ನೋಡ್ಬೋದು, ಆನ್ಸರ್ ಟಿಕ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಸೊ ಈಗ ಒಂದು ವೆಬ್ಸೈಟಿಂದ ತೊಗೊಂಡಿದ್ದೆ ನಾನು ಈ ಕ್ವಶನ್ನ, ಬಟ್ ಅಲ್ಲಿ ಆಲ್ರೆಡಿ ಟಿಕ್ ಮಾಡಿಬಿಟ್ಟಿದ್ದಾರೆ. ಬಟ್ ವಿಲ್ ಡಿಸ್ಕಸ್ ಮೋರ್ ಅಬೌಟ್ ಮೇಸ್. ನಾನು ಹೇಳೋ ಮೋಸ್ಟ್ ಆಫ್ ದ ಇನ್ಫಾರ್ಮೇಷನ್ ಎಲ್ಲಿಂದ ಅಂದರೆ ಡಾಕ್ಟರ್ ರಂಗನಾಥ್ ಸರ್ ಟೆಕ್ಸ್ಟ್ ಬುಕ್ಕಿಂದನೇ ಇರುತ್ತೆ, ಕರ್ನಾಟಕ ಜಾಗ್ರಫಿ ಬೈ ಡಾಕ್ಟರ್ ರಂಗನಾಥ್ ಸರ್. ಸೊ ಡೆಫಿನೆಟ್ಲಿ ಐ ವಿಲ್ ಸಜೆಸ್ಟ್ ಯು ಪೀಪಲ್ ಟು ರೀಡ್ ದಟ್ ಟೆಕ್ಸ್ಟ್ ಬುಕ್. ನೀವು ಆ ಟೆಕ್ಸ್ಟ್ ಬುಕ್ನ ಓದಿ, ಕಂಪ್ಲೀಟಾಗಿ ಓದಿ, ಅವಾಗೇ ನಿಮಗೆ ಒಂದು ಕಂಪ್ಲೀಟ್ ಪಿಕ್ಚರ್ ಸಿಗುತ್ತೆ. ನೀವು ಬೇರೆ ಬುಕ್ಸ್ ಏನೇ ಹೋದ್ರೂ ಅದ್ರಲ್ಲಿ ಶಾರ್ಟ್ಕಟ್ಟಲ್ಲಿ ನಿಮಗೆ ಸಕ್ಸಸ್ ಸಿಗೋದು ತುಂಬ ಕಡಿಮೆ. ಸೊ ಐ ಸ್ಟ್ರಾಂಗ್ಲಿ ಸಜೆಸ್ಟ್ ಯು ಪೀಪಲ್ ರೀಡ್ ದಟ್ ಟೆಕ್ಸ್ಟ್ ಬುಕ್ ಬೈ ಡಾಕ್ಟರ್ ರಂಗನಾಥ್ ಸರ್. ಸೊ ನಾನು ಹೇಳೋ ಇನ್ಫಾರ್ಮೇಷನ್ ಅದರಲ್ಲೇ ಇರುತ್ತೆ. ಸೊ ಮೇಜ್ ಬಗ್ಗೆ ಮಾತಾಡಬೇಕಾದ್ರೆ, ಮೇಜ್ ಇದು ಸ್ಟೇಟ್ ವೈಸ್ ನೋಡ್ಬೇಕಂದ್ರೆ ಕರ್ನಾಟಕನೇ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಮೆಕ್ಕೆಜೋಳ ಬೆಳೆಸುವ ರಾಜ್ಯ. ಅದಾದ್ಮೇಲೆ ಬರೋದು ಆಂಧ್ರ ಪ್ರದೇಶ, ಅದಾದ್ಮೇಲೆ ಬರೋದು ಮಹಾರಾಷ್ಟ್ರ. ಆಯ್ತಾ? ಇನ್ ಕರ್ನಾಟಕದಲ್ಲಿ ಜಿಲ್ಲೆವಾರು ನೋಡ್ಬೇಕಾದ್ರೆ ಫಸ್ಟ್ ಬರೋದು ಬೆಳಗಾವಿ, ಆಮೇಲೆ ಬಳ್ಳಾರಿ, ಆಮೇಲೆ
ವಿಜಯನಗರ ಅಂದರೆ ಅದೇ ಹೊಸ ಡಿಸ್ಟಿಕ್ ಮಾಡಿದಾರಲ್ಲ ಅದು ವಿಜಯನಗರ ಡಿಸ್ಟ್ರಿಕ್ಟ್. ಸೊ ಈ 3 ಡಿಸ್ಟ್ರಿಕ್ಟ್. ಫಸ್ಟ್ ಸ್ಟೇಟ್ ವೈಸ್ ನೋಡಿದ್ರೆ ಕರ್ನಾಟಕ, ಇನ್ ಕರ್ನಾಟಕ ಡಿಸ್ಟ್ರಿಕ್ಟ್ ವೈಸ್ ನೋಡಿದ್ರೆ ಅದು ನಮ್ಮ ಬೆಳಗಾವಿ. ಸೊ ಇಟ್ ಈಸ್ ಅನ್ ಆಲ್ ಸೀಸನ್ ಕ್ರಾಪ್, ಎಲ್ಲ ಸೀಸನಲ್ಲೂ ಬೆಳೆಸ್ಬೋದು. ಸೀಸನ್ಸ್ ಆಫ್ ಕ್ರಾಪ್ ನಿಮ್ಗೆ ಗೊತ್ತಿರ್ಬೋದು, ರಬಿ, ಖರೀಫ್, ಝೈಡ್ ಅಂತೆಲ್ಲ ಹೇಳ್ತಾರೆ. ಸೊ ಎಲ್ಲ ಸೀಸನಲ್ಲೂ ಬೆಳೆಸ್ತಾರೆ. ರೆಡ್ ಕ್ಲೇ ಸಾಯಿಲ್ ಅಲ್ಲಿ ಬೆಳೆಸ್ತಾರೆ. ಇದು ಸರ್ಟನ್ ಇನ್ಫಾರ್ಮೇಶನ್ ರಿಲೇಟೆಡ್ ಟು ಮೇಸ್ ಟೆಕ್ನಾಲಜಿ ಪಾರ್ಕ್. ಇನ್ನೊಂದು ಮೇಸ್ ಪಾರ್ಕ್ ಗೌರ್ಮೆಂಟ್ ತಾವರೆಕೊಪ್ಪ ಎಲ್ಲಿ ಬರುತ್ತೆ ಅಂದ್ರೆ ಶಿವಮೊಗ್ಗದಲ್ಲಿ ಬರುತ್ತೆ. ಇಲ್ಲಿ ಮೇಸ್ ಟೆಕ್ನಾಲಜಿ ಪಾರ್ಕ್ ಬೇರೆ, ಮೇಸ್ ಪಾರ್ಕ್ ಬೇರೆ. ಮೇಸ್ ಟೆಕ್ನಾಲಜಿ ಪಾರ್ಕ್ ಎಲ್ಲಿ ಎಸ್ಟಾಬ್ಲಿಷ್ ಮಾಡ್ಬೇಕು ಅನ್ಕೊಂಡಿದ್ದಾರೆ ಅಂದ್ರೆ ರಾಣಿಬೆನ್ನೂರು. ಮೇಸ್ ಪಾರ್ಕ್ ತಾವರೆಕೊಪ್ಪ ಇನ್ ಶಿವಮೊಗ್ಗ. ಸೊ ಸ್ಟೇಟ್ ವೈಸ್ ಗೊತ್ತಾಯ್ತು, ಡಿಸ್ಟ್ರಿಕ್ಟ್ ವೈಸ್ ಗೊತ್ತಾಯ್ತು, ಮೇಸ್ ಪಾರ್ಕ್ ಗೊತ್ತಾಯ್ತು, ಯಾವ ಸೀಸನಲ್ಲಿ ಬೆಳೆಸ್ತಾರೆ ಅಂತ ಗೊತ್ತಾಯ್ತು. ಸೊ ದಿಸ್ ಇಸ್ ಸಮ್ ಇನ್ಫಾರ್ಮೇಶನ್ ರಿಲೇಟೆಡ್ ಟು ಮೇಸ್ ಟೆಕ್ನಾಲಜಿ. ಸೊ ಇನ್ನೊಂದು ಅಡಿಷನಲ್ ಇನ್ಫಾರ್ಮೇಶನ್ ಅಂದ್ರೆ ರೈಸ್ ಟೆಕ್ನಾಲಜಿ ಪಾರ್ಕ್. ಸೊ ರೈಸ್ ಅಂದಿದ ತಕ್ಷಣ ನಿಮ್ಮ ತಲೆಯಲ್ಲಿ ಯಾವ ಜಿಲ್ಲೆ ಬರ್ಬೇಕಂದ್ರೆ ರಾಯಚೂರು ಜಿಲ್ಲೆ ಬರಬೇಕು. ನಾನು ರಾಯಚೂರು ಜಿಲ್ಲೆಯಲ್ಲಿ 8 ವರ್ಷ ಅಲ್ಲೇ ಓದಿ ಅಲ್ಲೇ ಕೆಲಸ ಮಾಡಿದ್ದೆ. ಸೊ ರಿಮ್ಸ್ ರಾಯಚೂರಲ್ಲಿ ನಾನು MD ಮಾಡಿದ್ದೆ. ಅಲ್ಲೇ ನವೋದಯ ಮೆಡಿಕಲ್ ಕಾಲೇಜಲ್ಲಿ ನಾನು 5 ವರ್ಷ ಕೆಲಸ ಮಾಡಿದ್ದೆ. ಸೊ 8 ವರ್ಷ ನಾನು ರಾಯಚೂರಲ್ಲಿ ಇದ್ದಿದ್ದೀನಿ. ಸೊ ರೈಸ್ ಅಂದಿದ ತಕ್ಷಣನೇ ನಿಮಗೆ ತಲೆಯಲ್ಲಿ ಬರಬೇಕಾಗಿರೋದು ರಾಯಚೂರು, ಕೊಪ್ಪಳ ಡಿಸ್ಟಿಕ್ಕು ನಿಮಗೆ ತಲೆಯಲ್ಲಿ ಬರಬೇಕು. ಸೊ ರೈಸ್ ಟೆಕ್ನಾಲಜಿ ಪಾರ್ಕ್ ಎಲ್ಲಿ ಎಸ್ಟಾಬ್ಲಿಷ್ ಮಾಡಬೇಕು ಅನ್ಕೊಂಡಿದ್ರೆ ಅಂದರೆ ಗಂಗಾವತಿ ಎಲ್ಲಿ ಬರುತ್ತೆ? ಗಂಗಾವತಿ, ಕೊಪ್ಪಳ ಡಿಸ್ಟಿಕಲ್ಲಿ. ರೈಸ್ ಟೆಕ್ನಾಲಜಿ ಪಾರ್ಕ್ ಗಂಗಾವತಿ, ಕೊಪ್ಪಳ. ಮೇಸ್ ಟೆಕ್ನಾಲಜಿ ಪಾರ್ಕ್ ರಾಣಿಬೆನ್ನೂರಲ್ಲಿ ಮಾಡ್ಬೇಕಂತ ಡಿಸೈಡ್ ಮಾಡಿದ್ದಾರೆ. ದಿಸ್ ಇಸ್ ರಿಲೇಟೆಡ್ ಟು ಮೇಸ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಇಟ್ ಇಸ್ ನವಿಲು ತೀರ್ಥ ಬಳಿ ಯಾವ ನದಿಯ ಅಣೆಕಟ್ಟನ್ನು ಕಟ್ಟಿದ್ದಾರೆ? ಟು ವಿಚ್ ರಿವರ್ ಡ್ಯಾಮ್ ಇಸ್ ಕನ್ಸ್ಟ್ರಕ್ಟೆಡ್ ನಿಯರ್ ನವಿಲು ತೀರ್ಥ? ಯಾವ್ದಾದ್ರು ಕೇಳಿದ್ದಾರೆ? ಮಲಪ್ರಭಾ, ಘಟಪ್ರಭಾ, ಮಾರ್ಕಂಡೇಯ, ಹಿರಣ್ಯಕೇಶಿ. ಇದೆಲ್ಲ ಯಾವ ನದಿಯ ಟ್ರಿಬ್ಯೂಟರೀಸ್ ಅಂತ ಫಸ್ಟ್ ನಿಮ್ಗೆ ಗೊತ್ತಿರಬೇಕು. ಯಾವ ನದಿಯ ಟ್ರಿಬ್ಯೂಟರೀಸ್ ಅಂದ್ರೆ ಕೃಷ್ಣಾ ನದಿ. ಸೊ ಕೃಷ್ಣಾ ನದಿಯ ಟ್ರಿಬ್ಯೂಟರೀಸ್. ಕೃಷ್ಣಾ ನದಿಯ ಇಂಪಾರ್ಟೆಂಟ್ ಟ್ರಿಬ್ಯೂಟರೀಸ್ ಯಾವ್ದಂದ್ರೆ ಫಸ್ಟ್ ನೀವು ಹೇಳ್ಬೇಕಾಗಿರೋದು ಯಾವ ಟ್ರಿಬ್ಯೂಟರಿ ಅಂದ್ರೆ ತುಂಗ ಭದ್ರಾ ನದಿ. ಇದ್ರ ಬಗ್ಗೆ ತುಂಗ ಭದ್ರಾ ಎಲ್ಲೆಲ್ಲಿ ಹುಟ್ಟತ್ತೆ, ಎಲ್ಲಿ ಬಂದು ತುಂಗಭದ್ರಾ ಆಗುತ್ತೆ, ತುಂಗಭದ್ರಾ ಆಗಿ ಸಪ್ರೇಟ್ ಆಗಿ ಹುಟ್ಟತ್ತೆ, ಆಮೇಲೆ ಕೂಡ್ಲಿ ಅನ್ನೋ ಪ್ಲೇಸ್ ಶಿವಮೊಗ್ಗದಲ್ಲಿ ಬಂದು ತುಂಗಭದ್ರಾ ಆಗುತ್ತೆ. ಇದೆಲ್ಲ ಆಮೇಲೆ ಬೇರೆ ಕ್ವಶನ್ಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ನಾವು ವಿಲ್ ಡಿಸ್ಕಸ್ ಮೋರ್ ಅಬೌಟ್ ಇಂಪಾರ್ಟೆಂಟ್ ಟ್ರಿಬ್ಯೂಟರೀಸ್ ಆಫ್ ರಿವರ್ ಕೃಷ್ಣ. ತುಂಗಭದ್ರಾ ಇಂಪಾರ್ಟೆಂಟ್ ಯಾವ್ದಂದ್ರೆ ತುಂಗಭದ್ರಾ, ಆಮೇಲೆ ಘಟಪ್ರಭಾ, ಮಲಪ್ರಭಾ, ಸ್ವಲ್ಪ ಶಾರ್ಟ್ ಆಗಿ ಬರ್ಕೊಂಡು ಹೋಗ್ತೀನಿ, ಭೀಮಾ, ಕೊಯ್ನಾ, ಆಮೇಲೆ ಪಂಚಗಂಗಾ, ಗಂಗಾ, ಹಿರಣ್ಯಕೇಶಿ ಇಲ್ಲಿ ಕೊಟ್ಟಿದ್ದಾರೆ, ಹಿರಣ್ಯಕೇಶಿ. ಇದೆಲ್ಲ ಇಂಪಾರ್ಟೆಂಟ್ ಟ್ರಿಬ್ಯೂಟರೀಸ್ ಆಫ್ ರಿವರ್ ಕೃಷ್ಣ. ಕರ್ನಾಟಕದಲ್ಲಿ 5 ಜಲನಯನ ಪ್ರದೇಶಗಳಿವೆ, ನದಿ ಜಲನಯನ ಪ್ರದೇಶಗಳು. ಯಾವ್ದಾವ್ದಂದ್ರೆ ರಿವರ್ ಬೇಸಿನ್ ಅಂತಾರೆ ಇಂಗ್ಲಿಷಲ್ಲಿ, ರಿವರ್ ಬೇಸಿನ್. ದೇರ್ ಆರ್ 5 ರಿವರ್ ಬೇಸಿಸ್ ಇನ್ ಕರ್ನಾಟಕ. ಫಸ್ಟ್ ಯಾವ್ದಂದ್ರೆ ಕೃಷ್ಣನೇ ಅತಿ ದೊಡ್ಡ ರಿವರ್ ಬೇಸಿನ್. ಆಮೇಲೆ ಗೋದಾವರಿ, ಆಮೇಲೆ ಕಾವೇರಿ, ಆಮೇಲೆ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್, ಆಮೇಲೆ ನಾರ್ತ್ ಪೆನ್ನಾರ್, ಸೌತ್ ಪೆನ್ನಾರ್, ಆಮೇಲೆ ಪಾಲಾರ್ ನದಿ. ಇದು 3 ಒಂದು ಬೇಸಿನ್. ಸೊ ಕೃಷ್ಣ, ಗೋದಾವರಿ, ಕಾವೇರಿ, ವೆಸ್ಟ್ ಫ್ಲೋಯಿಂಗ್ ರಿವರ್ಸ್, ನಾರ್ತ್ ಪೆನ್ನಾರ್, ಸೌತ್ ಪೆನ್ನಾರ್, ಪಾಲಾರ್ ನದಿ. 5 ನದಿ ಜಲನಯನ ಪ್ರದೇಶಗಳಿವೆ. ಅದರಲ್ಲಿ ದೊಡ್ಡದು ಯಾವ್ದಂದ್ರೆ ಕೃಷ್ಣದ ಇಂಪಾರ್ಟೆಂಟ್ ಟ್ರಿಬ್ಯೂಟರೀಸ್ ತುಂಗಭದ್ರಾ, ಘಟಪ್ರಭಾ, ಮಲಪ್ರಭಾ, ಭೀಮಾ, ಕೊಯ್ನಾ, ಪಂಚಗಂಗಾ, ದುದ್ಗಂಗಾ, ಹಿರಣ್ಯಕೇಶಿ. ಬೇರೆನೂ ಇದಾವೆ. ಫಾರ್ ಎಕ್ಸಾಂಪಲ್ ಮೂಸಿ ನದಿ, ಅದೆಲ್ಲ ತೆಲಂಗಾಣದಲ್ಲಿ ಬರುತ್ತೆ. ಸೊ ನಮ್ಮ
ಕರ್ನಾಟಕ ರಿಲೇಟೆಡ್ ಇಂಪಾರ್ಟೆಂಟ್, ಬರೀ ಇಂಪಾರ್ಟೆಂಟ್ ಹೇಳ್ತಾ ಇರೋದು. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಯು ಶುಡ್ ರಿಮೆಂಬರ್ ತುಂಗಭದ್ರಾ. ಈಗ ಕ್ವಶನಲ್ಲಿ ಯಾವ್ಯಾವ್ದು ಕೇಳಿದ್ದಾರೆ ಅಂದರೆ ಮಲಪ್ರಭಾ ಕೇಳಿದ್ದಾರೆ, ಘಟಪ್ರಭಾ ಕೇಳಿದ್ದಾರೆ, ಮಾರ್ಕಂಡೇಯ, ಹಿರಣ್ಯಕೇಶಿ. ಇದರಲ್ಲಿ ನವಿಲು ತೀರ್ಥ ಎಂಬ ಪ್ರದೇಶದಲ್ಲಿ ಒಂದು ಡ್ಯಾಮ್ ಕಟ್ಟಿದ್ದಾರೆ. ಅದು ಯಾವ ನದಿಯಲ್ಲಿ ಕಟ್ಟಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ಯಾವ್ದು ರೈಟ್ ಆನ್ಸರ್ ಅಂದರೆ ಆಲ್ರೆಡಿ ಟಿಕ್ ಮಾರ್ಕ್ ಆಗಿದೆ, ದಟ್ ಈಸ್ ಮಲಪ್ರಭಾ. ಈ ಮಲಪ್ರಭಾ ಬಗ್ಗೆ ಮಾತಾಡಬೇಕಾದ್ರೆ ಮಲಪ್ರಭಾ ಇದು ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಹುಟ್ಟತ್ತೆ. ಇದು ಫ್ಲೋ ಆಗಿ ಎಲ್ಲಿ ಕೃಷ್ಣಾ ನದಿ ಜಾಯಿನ್ ಆಗತ್ತಂದ್ರೆ ಅಂದ್ರೆ ಕೂಡಲ ಸಂಗಮ ದೇವ ಅಲ್ಲಿ ಕೃಷ್ಣಾ ನದಿಯನ್ನು ಜಾಯಿನ್ ಮಾಡುತ್ತೆ. ದಿಸ್ ಪ್ಲೇಸ್ ಇಸ್ ಫೇಮಸ್ ಫಾರ್ ವಾಟ್? ನಿಮ್ಗೆಲ್ಲ ಗೊತ್ತಿರಲೇಬೇಕು, ನಮ್ಮ ವಿಶ್ವಗುರು ಬಸವಣ್ಣನವರ ಸಮಾಧಿ ಕೂಡಲ ಸಂಗಮ ದೇವದಲ್ಲಿ ಇರುತ್ತೆ. ಇದು ಯಾವ ಜಿಲ್ಲೆಯಲ್ಲಿದೆ ಅಂದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಇರುತ್ತೆ. ಈ ಜಾಗದಲ್ಲಿ ಕೃಷ್ಣನ ಜಾಯಿನ್ ಆಗತ್ತೆ. ಡ್ಯಾಮ್ ಎಲ್ಲಿ ಕಟ್ಟಿರ್ತಾರೆ ಅಂದ್ರೆ ನವಿಲು ತೀರ್ಥ ಅಂದ್ರೆ ಸವದತ್ತಿ ಗ್ರಾಮ, ಸವದತ್ತಿ ಯಲ್ಲಮ್ಮ ದೇವಸ್ಥಾನ ನಿಮ್ಗೆಲ್ಲ ಕೇಳಿರ್ಬೋದು. ಸವದತ್ತಿ ಹತ್ರ ನವಿಲು ತೀರ್ಥ ಎಂಬ ಪ್ರದೇಶದಲ್ಲಿ ಅಕ್ರಾಸ್ ಮಲಪ್ರಭಾ ನದಿಯಲ್ಲಿ ಡ್ಯಾಮ್ ಕಟ್ಟಿರ್ತಾರೆ. ದಿಸ್ ಇಸ್ ಸರ್ಟನ್ ಇನ್ಫಾರ್ಮೇಶನ್ ರಿಲೇಟೆಡ್ ಟು ಮಲಪ್ರಭಾ ಕೃಷ್ಣನ್ ಎಲ್ಲಿ ಜಾಯ್ನ್ ಆಗತ್ತೆ ಅಂದ್ರೆ ಕೂಡಲ ಸಂಗಮ ದೇವ, ಜ್ಞಾಪಕ ಇಟ್ಕೊಂಡಿರ್ಬೇಕು. ಕೇಳ್ಬೋದು, ವಿಚ್ ಇಸ್ ಫೇಮಸ್ ಫಾರ್ ನಮ್ಮ ಬಸವಣ್ಣನವರ ಸಮಾಧಿ ಇರುವ ಸ್ಥಳ ಕೂಡಲ ಸಂಗಮ ದೇವ. ದೆನ್ ಎಲ್ಲಿ ಡ್ಯಾಮ್ ಕಟ್ಟಿರ್ತಾರೆ ಅಂದ್ರೆ ನವಿಲು ತೀರ್ಥ, ಇದು ಸವದತ್ತಿ ಹತ್ರ ಬೆಳಗಾಂ ಡಿಸ್ಟಿಕ್ ಅಲ್ಲಿ ಕಟ್ಟಿರ್ತಾರೆ. ನೆಕ್ಸ್ಟ್ ಘಟಪ್ರಭಾ ಬಗ್ಗೆ ಮಾತಾಡ್ಬೇಕಾದ್ರೆ ಘಟಪ್ರಭಾ ಬಗ್ಗೆ ನಿಮ್ಗೆ ಸರ್ಟನ್ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿರಬೇಕು. ಘಟಪ್ರಭಾ ಇದು ವೆಸ್ಟರ್ನ್ ಘಾಟ್ಸ್ ಅಲ್ಲೇ ಬರುತ್ತೆ. ಇದು ಕೃಷ್ಣಾ ನದಿ ಎಲ್ಲಿ ಜಾಯ್ನ್ ಆಗತ್ತೆ ಅಂದ್ರೆ ಕಲ್ಲಡ್ಗಿ ಅಂತ ಪ್ರದೇಶ, ಅದು 35 ಕಿಲೋಮೀಟರ್ಸ್ ನಾರ್ತ್ ಈಸ್ಟ್ ಆಫ್ ಕಲ್ಲಡ್ಗಿ. ಸೊ ಅಷ್ಟು ಇಂಪಾರ್ಟೆಂಟ್ ಏನಿಲ್ಲ. ಬಟ್ ಮಲಪ್ರಭಾ ಕೃಷ್ಣನ್ ಎಲ್ಲಿ ಜಾಯ್ನ್ ಆಗತ್ತಂತ ನೀವು ಜ್ಞಾಪಕ ಇಟ್ಕೊಂಡಿರ್ಬೇಕು, ಅದು ಕೂಡಲ ಸಂಗಮ ದೇವ. ಘಟಪ್ರಭಾಲು ಡ್ಯಾಮ್ ಕಟ್ಟಿರ್ತಾರೆ. ಎಲ್ಲಿ ಕಟ್ಟಿರ್ತಾರೆ ಅಂದ್ರೆ ಇಡ್ಕಲ್ ಅನ್ನೋ ಪ್ಲೇಸ್ ಅಲ್ಲಿ ಡ್ಯಾಮ್ ಕಟ್ಟಿರ್ತಾರೆ. ಇದು ನವಿಲು ತೀರ್ಥ ಅಲ್ಲಿ ಮಲಪ್ರಭಾ. ಘಟಪ್ರಭಾಲಿ ಇಡ್ಕಲ್. ಘಟಪ್ರಭಾಲಿ ಎಲ್ಲಿ ಡ್ಯಾಮ್ ಕಟ್ಟಿರ್ತಾರೆ ಅಂದ್ರೆ ಇಡ್ಕಲ್ ಅನ್ನೋ ಪ್ಲೇಸ್ ಅಲ್ಲಿ ಕಟ್ಟಿರ್ತಾರೆ. ಆ ಡ್ಯಾಮ್ ಹೆಸರು ರಾಜ ಲಕ್ಕಮಗ ಘಟಪ್ರಭಾ ನದಿಯಲ್ಲಿ ಕಟ್ಟಿರ್ತಾರೆ. ಅದು ಇಡ್ಕಲ್ ಅನ್ನೋ ಪ್ಲೇಸ್ ಅಲ್ಲಿ ಕಟ್ಟಿರ್ತಾರೆ. ರಾಜ ಲಕ್ಕಣ್ಣಗೌಡ ಡ್ಯಾಮ್. ಇದರಲ್ಲಿ ಒಂದು ಫಾಲ್ಸ್ ಇರತ್ತೆ ರೀ, ಫಾಲ್ಸ್ ಜಲಪಾತ ಎಲ್ಲಿ ಇರತ್ತೆ ಅಂದ್ರೆ ಅದು ಗೋಕಾಕ್ ಯಾವ ನದಿಯ ಫಾಲ್ಸ್ ಆಗಿರುತ್ತೆ ಅಂತ ಕೇಳಿದ್ರೆ ಘಟಪ್ರಭಾ ಅಂತ ಹೇಳ್ಬೇಕು. ಹೆಂಗ್ ನಮ್ ಜೋಗ್ ಫಾಲ್ಸ್ ಶರಾವತಿ ನದಿಯಲ್ಲಿ ಆಗಿರುತ್ತೋ ಅದೇ ತರ ಗೋಕಾಕ್ ಫಾಲ್ಸ್ ಘಟಪ್ರಭಾ ನದಿಯಲ್ಲಿ ಆಗಿರುತ್ತೆ. ಈ ಮಾರ್ಕಂಡೇಯ ಅಂಡ್ ಹಿರಣ್ಯಕೇಶಿ, these are all the tributaries of ಘಟಪ್ರಭಾದ ಟ್ರಿಬ್ಯೂಟರೀಸ್ ಮಾರ್ಕಂಡೇಯ, ಹಿರಣ್ಯಕೇಶಿ. ಸರಿನಾ? ಸೊ ದಿಸ್ ಇಸ್ ರಿಲೇಟೆಡ್ ಟು ದಿಸ್ ಕ್ವಶನ್. ಕೃಷ್ಣ. ಇನ್ನೊಂದು ಕ್ವಶನ್ ಇದೆ ಇದೇ ಕ್ವಶನ್ ಪೇಪರ್ ಅಲ್ಲಿ, ಇನ್ನೊಂದು ಇದೆ, ಎರಡು ಕ್ವಶನ್ ಇದೆ ರಿವರ್ ರಿಲೇಟೆಡ್. ಅವಾಗ ನೀವು ಕರೆಕ್ಟ್ ಆಗಿ ಆನ್ಸರ್ ನಾನು ಎಕ್ಸ್ಪ್ಲೈನ್ ಮಾಡ್ದಿರಾನೆ, based on the information I have given on this video, definitely will tell what is the answer for that. ಆಯ್ತಾ? This is related to topic related to Krishna and its tributaries, dams. ಸರಿನಾ? ಈಗ ನಾವು ನೆಕ್ಸ್ಟ್ ಕ್ವಶನ್ ಹೋಗೋಣ. ದಟ್ ಇಸ್ ಕಾಪರ್ ಮೈನ್ ಆಫ್ ಇಂಗದಾಳು ಲೊಕೇಟೆಡ್ ಇನ್ ವಿಚ್ ಡಿಸ್ಟ್ರಿಕ್ಟ್? ಇಂಗದಾಳು ತಾಮ್ರದ ಗಣಿ ಯಾವ ಜಿಲ್ಲೆಯಲ್ಲಿದೆ? ಆಲ್ರೆಡಿ ಟಿಕ್ ಮಾಡಿಬಿಟ್ಟಿದ್ದಾರೆ. ದಟ್ ಇಸ್ ಚಿತ್ರದುರ್ಗ ಅಂತ ಇದೆ. ಬಟ್ more information regarding to copper mining in ಕರ್ನಾಟಕ. ಆಯ್ತಾ? ಕರ್ನಾಟಕದಲ್ಲಿ ಸಚ್ ಹೇಳ್ಬೇಕಾದ್ರೆ ಕಾಪರ್ ಅಷ್ಟೊಂದಿಲ್ಲ ರೀ. ಕರ್ನಾಟಕದಲ್ಲಿ ಹೇಳ್ಬೇಕಾದ್ರೆ ಕಾಪರ್ ಅಷ್ಟೊಂದಿಲ್ಲ. ಬಟ್ ಆಫ್ಟರ್ ಸೋ ಮೆನಿ ಎಕ್ಸ್ಪ್ಲೋರೇಷನ್ 2 ಡಿಸ್ಟ್ರಿಕ್ಟ್ ಅಲ್ಲಿ ಮಾತ್ರ ಸ್ವಲ್ಪ ಕಾಪರ್ ಸಿಕ್ಕತ್ತೆ. ಅದು ಯಾವ ಡಿಸ್ಟ್ರಿಕ್ಟ್ ಅಂದ್ರೆ ಚಿತ್ರದುರ್ಗ, ದೆನ್ ಹಾಸನ್. ಚಿತ್ರದುರ್ಗದಲ್ಲಿ ಯಾವ ಪ್ಲೇಸ್ ಅಲ್ಲಿ ಇರುತ್ತೆ ಅಂದ್ರೆ ಇಂಗದಾಳು ಅನ್ನೋ ಪ್ಲೇಸ್ ಅಲ್ಲಿ ಕಾಪರ್ ಸ್ವಲ್ಪ ಸಿಗತ್ತೆ. ದೆನ್ ಇನ್ ಹಾಸನ್ ಯಾವ ಪ್ಲೇಸ್ ಅಂದ್ರೆ ಕಳ್ಯದಿ ಇನ್ ಅರಸೀಕೆರೆ ಹತ್ರ ಬರುತ್ತೆ ಅನ್ಸುತ್ತೆ. ಇದು ಅರಸೀಕೆರೆ ಹತ್ರ ಕಳ್ಯದಿ ಅಂತ ಪ್ಲೇಸ್ ಬರುತ್ತೆ. ಅದು ಹಾಸನ್ ಡಿಸ್ಟ್ರಿಕ್ಟ್ ಅಲ್ಲಿ ಇರುತ್ತೆ. ಸೊ in Karnataka there are only 2 districts where you can find copper. That is, one is Chitradurga,
ಅನದರ್ ಒನ್ ಹಾಸನ್. ಚಿತ್ರದುರ್ಗದಲ್ಲಿ ಹಿಂಗದಾಳು ಅನ್ನೋ ಪ್ಲೇಸಲ್ಲಿ ಸಿಗುತ್ತೆ, ಹಾಸನಲ್ಲಿ ಕಳ್ಯದಿ ಅನ್ನೋ ಪ್ಲೇಸಲ್ಲಿ ಸಿಗುತ್ತೆ. ನೆಕ್ಸ್ಟ್ ಬೇರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಫಾರ್ ಎಕ್ಸಾಂಪಲ್ ಕಳ್ಯದೆ ಅಂತ ಕೇಳ್ಬಿಟ್ಟು ಇದು ಯಾವ ಜಿಲ್ಲೆಯಲ್ಲಿ ಬರ್ಬೋದು ಅಂತ ಕೇಳ್ಬೋದು. ಸೊ ಯು ಶುಡ್ ರಿಮೆಂಬರ್ ದೀಸ್ 2 ಡಿಸ್ಟ್ರಿಕ್ಟ್ಸ್ ವೆನ್ ಇಟ್ ಕಮ್ಸ್ ಟು ಕಾಪರ್. ಕಾಪರ್ ಅಷ್ಟೊಂದು ಸಿಗಲ್ಲ, ಚಿನ್ನ ತುಂಬ ಸಿಗುತ್ತೆ. ಸೊ ರಾಯಚೂರವ್ರು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ಚಿನ್ನ ಎಲ್ಲಿ ಸಿಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿರಲೇಬೇಕು. ರಾಯಚೂರಲ್ಲಿ ಒಂದು ಪ್ಲೇಸ್ ಇರುತ್ತೆ, ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಬೇರೆ ಒಂದು ಕ್ವಶನ್ ಪೇಪರಲ್ಲಿ ಅದು ಕೇಳಿದ್ದಾರೆ, ಅವಾಗ ನಾವು ಡಿಸ್ಕಸ್ ಮಾಡೋಣ. ಏನಾದರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ. ಯಾವ ಪ್ಲೇಸಲ್ಲಿ ರಾಯಚೂರು ಡಿಸ್ಟಿಕಲ್ಲಿ ಯಾವ ಪ್ಲೇಸಲ್ಲಿ ಚಿನ್ನ ಸಿಗುತ್ತೆ. KGF ಅಲ್ಲಿ ಮುಚ್ಚೋಯ್ತು, KGF ಮೂವಿಯಲ್ಲಿ ಇದೆ, ಆದರೆ ಇನ್ ರಿಯಾಲಿಟಿ KGF ಅಲ್ಲಿ ಖತಮ್ ಆಗೋಯ್ತು. ನಾನು ಓದಿದ್ದೆಲ್ಲ KGF. ಸೊ ಈಗ ನೆಕ್ಸ್ಟ್ ಕ್ವಶನ್ ಡಿಸ್ಕಸ್ ಮಾಡೋಣ. ಇಟ್ ಇಸ್ ಅ ವೆರಿ ಕಾಮನ್ ಸೆನ್ಸ್ ಇರೋ ಕ್ವಶನ್. ವಿಚ್ ಕ್ರಾಪ್ ರಿಕ್ವೈರ್ಸ್ ವಾಟರ್ ಲಾಗಿಂಗ್ ಫಾರ್ ಇಟ್ಸ್ ಕಲ್ಟಿವೇಶನ್? ಈ ಕೆಳಗಿನ ಯಾವ ಬೆಳೆಯನ್ನು ಬೆಳೆಯಲು ನೀರನ್ನು ತಡೆ ಹಿಡಿಯುವಿಕೆ ಅವಶ್ಯಕವಿದೆ? ಅಂದರೆ ನೀರು ಅಲ್ಲೇ ಇರಬೇಕು, ತಡೆ ಹಿಡಿಬೇಕು. ನೀವೆಲ್ಲಾದರೂ ಫಾರ್ ಎಕ್ಸಾಂಪಲ್ ಚಿಕ್ಕಮಂಗ್ಳೂರು, ಕೊಡಗು ಕಡೆ ಹೋಗಿದ್ರೆ ಕಾಫಿ ನೋಡಿರ್ತೀರಾ. ಊಟಿ ಇಲ್ಲಾಂದ್ರೆ ಕೇರಳ, ಮುನ್ನಾರ್ ಕಡೆ ಹೋಗಿದ್ರೆ ಟೀ ಪ್ಲಾಂಟೇಶನ್ ನೋಡಿರ್ತೀರಾ. ಭತ್ತ ಆಬ್ವಿಯಸ್ಲಿ ಎಲ್ಲ ಕಡೆ ನೋಡಿರ್ತಾರೆ, ಮಂಡ್ಯ, ಮೈಸೂರು, ರಾಯಚೂರು, ಕೊಪ್ಪಳ ಎಲ್ಲ ಕಡೆ ಬೆಳೀತಾರೆ. ಸೊ ಮಸ್ಟರ್ಡ್ ನಾವು ಅಷ್ಟೊಂದು ನೋಡಿರಲ್ಲ. ನಾರ್ತ್ DDLJ ಶಾರುಖ್ ಖಾನ್ ಮೂವಿಯಲ್ಲಿ ಎಲ್ಲ ನೋಡಿದ್ರೆ ಅದರಲ್ಲಿ ಮಸ್ಟರ್ಡ್ ಪ್ಲಾಂಟೇಶನ್ ಕಾಣಿಸುತ್ತೆ. ಇದರಲ್ಲಿ ಯಾವ್ದ್ರಲ್ಲಿ ನೀರು ತಡೆ ಹಿಡಿತಾರೆ ಅಂದರೆ ಇಟ್ ಇಸ್ ಅ ವೆರಿ ಕಾಮನ್ ಸೆನ್ಸ್ ಕ್ವಶನ್. ನೀವೇನಾದರೂ ಯು ಕಾಂಟ್ ಗೋ ರಾಂಗ್ ಇನ್ ದಿಸ್ ಟೈಪ್ ಆಫ್ ಕ್ವಶನ್ ರೀ, ಆಯ್ತಾ? ಇದೆಲ್ಲ ವೆರಿ ಕಾಮನ್ ಸೆನ್ಸ್ ಇರೋ ಕ್ವಶನ್. ಇದಕ್ಕೋಸ್ಕರ ಯಾವುದು ಟೆಕ್ಸ್ಟ್ ಬುಕ್ ಬೇಕಾಗಿರಲ್ಲ, ನೀವು ಜಗತ್ತಲ್ಲಿ ಹೊರಗಡೆ ಹೋಗಿ ನೋಡಿದ್ರೇ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ದಟ್ ಈಸ್ ಇಟ್ ಇಸ್ ಫಾರ್ ರೈಸ್. ಭತ್ತ, ಅಕ್ಕಿ ಇದು ಬೆಳೆಸೋಕೆ ನೀರನ್ನು ತಡೆ ಹಿಡಿತೇವೆ. ಸೊ ಬೇರೆ ಎಲ್ಲ ಕಾಫಿ, ಟೀ, ಮಸ್ಟರ್ಡ್ ಎಲ್ಲ ನೀವೆಲ್ಲ ಕಾಫಿ ಪ್ಲಾಂಟೇಶನ್ ಅಲ್ಲಿ ನೋಡಿದ್ರೆ ಡ್ರಾಪ್ ಬೈ ಡ್ರಾಪ್ ಡ್ರಿಪ್ ಇರಿಗೇಷನ್ ಥರ ಇರುತ್ತೆ. ಸೊ ಅದಕ್ಕೇನು ವಾಟರ್ ತಡೆ ಹಿಡಿಬೇಕನ್ನೋ ಅವಶ್ಯಕತೆ ಇಲ್ಲ, ಆಯ್ತಾ? ಈಗ ನಾವು ಸಮಥಿಂಗ್ ರಿಲೇಟೆಡ್ ಟು ಕಾಫಿ ಸ್ವಲ್ಪ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ. ಯಾಕಂದರೆ ಕರ್ನಾಟಕದಲ್ಲಿ ಇದ್ದೀವಿ, ನಮ್ಮ ಕಾಫಿ ಕರ್ನಾಟಕದಲ್ಲಿ ಅಂತ ಸಿಗುವಂಥ ಕಾಫಿ ಇಡೀ ಇಂಡಿಯಾಲೇ ಸಿಗಲ್ಲ. ಈವನ್ ನಮ್ಮ ಕಾಫಿ ನಾವೇನು ನಮ್ಮ ರಾಜ್ಯದಲ್ಲಿ ಬೆಳೆಸ್ತೀವಿ ಅದನ್ನು ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ. ನೀವು ಎಲ್ಲೇ ಹೋಗಿ ಮೀನ್ಸ್ ನಾನು ಈಗ ಸದ್ಯ ಹೈದರಾಬಾದಲ್ಲಿ ಇದ್ದೀನಿ, ನಾನು ಇಲ್ಲೆಲ್ಲಾದರೂ ಕಾಫಿ ಕುಡಿಯೋಕೆ ಹೋದರೆ ಫಿಲ್ಟರ್ ಕಾಫಿ, ಅಲ್ಲಿ ಕಾಫಿ ಪೌಡ್ರ್ ಇರುತ್ತೆ. ಅದು ಎಲ್ಲಿಂದ ಇರುತ್ತೆ ಅಂದರೆ ಅದು ನಮ್ಮ ಚಿಕ್ಕಮಂಗ್ಳೂರಿಂದ ಇರುತ್ತೆ. ನಮ್ಮ ಕಾಫಿ ನಮ್ಮ ರಾಜ್ಯದಲ್ಲಿ ಬೆಳೆಸುವಂಥ ಕಾಫಿ ನಾಟ್ ಜಸ್ಟ್ ಟು ಇಂಡಿಯಾ, ಟು ಅಬ್ರಾಡ್ ಆಲ್ಸೋ ಇಟ್ ಈಸ್ ಎಕ್ಸ್ಪೋರ್ಟೆಡ್. ಟೀ ನಿಮ್ಗೆ ಕೇಳಿರ್ಬೋದು, ಡಾರ್ಜಿಲಿಂಗ್ ಟೀ, ಅಸ್ಸಾಂ ಟೀ, ಅವ್ರದ್ದು ಅದೊಂದು ಆ ಫ್ಲೇವರ್, ಆ ಸ್ವಾದ ಚೆನ್ನಾಗಿರುತ್ತೆ. ಅದೇ ರೀತಿ ಕಾಫಿ ನಮ್ಮದು, ವಿ ಆರ್ ದ ಕಿಂಗ್ ಆಫ್ ಕಾಫಿ. ಸೊ ಇಂಡಿಯಾದಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯುವ ರಾಜ್ಯ ಯಾವುದಂದ್ರೆ ಕರ್ನಾಟಕ, ಆಯ್ತಾ? 70% ಆಫ್ ಇಂಡಿಯಾಸ್ ಕಾಫಿ ಪ್ರೊಡಕ್ಷನ್ ಹ್ಯಾಪನ್ಸ್ ಇನ್ ಕರ್ನಾಟಕ. ಕರ್ನಾಟಕಕ್ಕೆ ಕಾಫಿ ಯಾರು ತಂದಿದ್ದಂದರೆ ಬಾಬಾ ಬುಡನ್ ಅಂತ ಒಬ್ಬ ಸೈಂಟ್, ಮುಸ್ಲಿಂ ಸೈಂಟ್ ಫ್ರಮ್ ಎಥಿಯೋಪಿಯಾ. 1670 ಆ ಬೀಜಗಳನ್ನ ತೊಗೊಂಬಂದು ಬಾಬಾ ಬುಡಂಗೇರಿ ಚಿಕ್ಕಮಂಗ್ಳೂರಲ್ಲಿ ಇದನ್ನು ಪ್ಲ್ಯಾಂಟ್ ಮಾಡ್ತಾರೆ. ಸೊ ಅಲ್ಲಿ ಕರ್ನಾಟಕದಲ್ಲಿ 2 ರೀತಿಯಾದ ಕಾಫಿ ಬೆಳೆಸ್ತಾರೆ. ಯಾವುದೊಂದು ಅರೇಬಿಕಾ ಆ್ಯಂಡ್ ರೋಬಸ್ಟಾ. 2 ರೀತಿಯಾದಂಥ ಕಾಫಿ ಕರ್ನಾಟಕದಲ್ಲಿ ಬೆಳೆಸ್ತಾ ಇರ್ತಾರೆ, ಅರೇಬಿಕಾ ಆ್ಯಂಡ್ ರೋಬಸ್ಟಾ. ಇದರಲ್ಲಿ ಯಾವುದು ಅತಿ ಹೆಚ್ಚು ಅಂದರೆ ರೋಬಸ್ಟಾ. ಯಾಕೆ ಅರೇಬಿಕಾ ಇಲ್ಲ ಅಂದರೆ ಈ ಅರೇಬಿಕಾ ಅನ್ನೋ ವೆರೈಟಿ ಕಾಫಿಯಲ್ಲಿ ವೈಟ್ ಸ್ಟೆಮ್ ಬೋರರ್ ಅನ್ನೋ ಒಂದು ಪೆಸ್ಟ್, ವೈಟ್ ಸ್ಟೆಮ್ ಬೋರರ್ ಒಂದು ಹುಳ ಪೆಸ್ಟ್, ಇಟ್ ಗೆಟ್ಸ್ ಈಸಿಲಿ ಅಫೆಕ್ಟೆಡ್ ಅರೇಬಿಕಾಲಿ. ರೋಬಸ್ಟಾಲ್ಲಿ ಸ್ವಲ್ಪ ಅದು ರೆಸಿಸ್ಟೆನ್ಸ್ ಇದೆ, ಅದಕ್ಕೆ ಬರ್ತಾ ರೋಬಸ್ಟಾ ಜಾಸ್ತಿ ಬೆಳೆಸ್ತಾ ಇದ್ದಾರೆ, ಅರೇಬಿಕಾ ಕಡಿಮೆ ಆಗ್ತಾಯಿದೆ. ಈ ಕರ್ನಾಟಕದಲ್ಲಿ ಈಗ ಇಂಡಿಯಾಲಿ ಅತಿ ಹೆಚ್ಚು ಕಾಫಿ ಬೆಳೆಯುವ ಸ್ಟೇಟ್ ಅಂದರೆ ಕರ್ನಾಟಕ, 70%. ಇನ್ ಕರ್ನಾಟಕ ಯಾವುದು ಫಸ್ಟ್ ಅಂದರೆ ಕೊಡಗು ಜಿಲ್ಲೆ, ನೆಕ್ಸ್ಟ್ ಚಿಕ್ಕಮಂಗ್ಳೂರು, ನೆಕ್ಸ್ಟ್ ಹಾಸನ್, ಆಯಿತಾ? ಇದು ಆರ್ಡರ್ ನಿಮಗೆ ತಲೆಯಲ್ಲಿ ಇಟ್ಕೊಬೇಕು. ಕೊಡಗಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಸ್ತಾರೆ. ಕೊಡಗು ಆ್ಯಂಡ್ ಚಿಕ್ಕಮಂಗ್ಳೂರಲ್ಲಿ ರೋಬಸ್ಟಾ ವೆರೈಟಿ ಬೆಳೆಸ್ತಾರೆ. ಹಾಸನಲ್ಲಿ ಅತಿ ಹೆಚ್ಚು ಅರೇಬಿಕಾ ವೆರೈಟಿ ಬೆಳೆಸ್ತಾರೆ. ರೋಬಸ್ಟಾ, ಅರೇಬಿಕಾ.
ಕೊಡಗು and ಚಿಕ್ಕಮಗಳೂರಲ್ಲಿ ರೋಬಸ್ಟಾ ಜಾಸ್ತಿ ಬಳಸ್ತಾರೆ. ಹಾಸನಲ್ಲಿ ಅರೇಬಿಕಾ ಬಳಸ್ತಾರೆ. ಇದಕ್ಕೆ ಯಾವುದೇ ರೀತಿಯಾದ ವಾಟರ್ ಲಾಗಿಂಗ್ ಅಂದರೆ ನೀರನ್ನು ತಡೆ ಹಿಡಿಯುವಿಕೆ ಯಾವುದೇ ಅವಶ್ಯಕತೆ ಇಲ್ಲ. ಬರೀ ಭತ್ತಾಗಿ ಮಾತ್ರ ನೀವು ನೋಡಿರ್ಬೋದು, ಇಟ್ ಇಸ್ ವಾಟರ್ ನಿಂತೇ ಇರಬೇಕು. ಅದಕ್ಕೆ ನೀವು ರಾಯಚೂರು, ಯಾಕಂದರೆ 2 ನದಿ ಇದೆ, ದೋಆಬ್ ಅಂತಾರೆ ರಾಯಚೂರನ್ನ. ಯಾಕೆ ದೋಆಬ್ ಅಂತಾರೆ? ಪಂಜಾಬ್ 5 ನದಿ ಇರುತ್ತೆ, ದೋ ಅಂದರೆ 2. ರಾಯಚೂರನ್ನ ಯಾಕೆ ದೋಆಬ್ ಅಂತಾರೆ? 2 ನದಿ ಇರುತ್ತೆ. ಸೊ ಐ ಸ್ಪೀಕ್ ಮೋರ್ ಅಬೌಟ್ ರಾಯಚೂರು ಬಿಕಾಸ್ ಇಟ್ ಈಸ್ ವೆರಿ ಐ ಆಮ್ ವೆರಿ ಅಟ್ಯಾಚ್ ಟು ದಟ್ ಪ್ಲೇಸ್. ಅವಾಗವಾಗ ರಾಯಚೂರು ಬಗ್ಗೆ ಹೇಳ್ತಾ ಇರ್ತೀನಿ, ನೀವು ಕೇಳ್ತಾನೆ ಇರಬೇಕಾಗತ್ತೆ. ಸೊ 2 ನದಿ ಇರುತ್ತೆ, ಒಂದು ಕೃಷ್ಣ, ಇನ್ನೊಂದು ತುಂಗಭದ್ರಾ. ಅಷ್ಟು ವಾಟರ್ ರಿಚ್ ಇರೋದರಿಂದ ಅಲ್ಲಿ ಅತಿ ಹೆಚ್ಚು ಭತ್ತ ಬೆಳೆಸ್ತಾರೆ. ಸೊ ರಾಯಚೂರು ಇಸ್ ದ ಡಿಸ್ಟ್ರಿಕ್ಟ್ ವೇರ್ ಅಕ್ಕಿ ಅತಿ ಹೆಚ್ಚು ಬೆಳೆಸ್ತಾರೆ ಇಡೀ ಕರ್ನಾಟಕದಲ್ಲಿ. ಎಲ್ಲೆಲ್ಲಿ ತಮಿಳುನಾಡು, ಪಂಜಾಬ್ ಎಲ್ಲ ಕಡೆ ಎಕ್ಸ್ಪೋರ್ಟ್ ಆಗ್ತಾನೇ ಇರುತ್ತೆ, ಲಾರಿಗಳು ಬರ್ತಾನೆ ಇರ್ತವೆ, ಹೋಗ್ತಾನೆ ಇರ್ತವೆ. ದಿಸ್ ಈಸ್ ಅಬೌಟ್ ಕಾಫಿ ಆ್ಯಂಡ್ ರೈಸ್. ಲಿಟಲ್ ಇನ್ಫಾರ್ಮೇಷನ್ ಅಬೌಟ್ ಕಾಫಿ ಆ್ಯಂಡ್ ರೈಸ್. ಸೊ ಒನ್ ಮೋರ್ ಕ್ವಶನ್ ರಿಲೇಟೆಡ್ ಟು ರಿವರ್ ಈ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ಸೊ ರಿವರ್ ಟಾಪಿಕ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಟಾಪಿಕ್, ನಾಟ್ ಜಸ್ಟ್ ಫಾರ್ PC, PSI, KS ಎಕ್ಸಾಮ್ಗೂ. ರಿವರಲ್ಲಿ ಕರ್ನಾಟಕ ರಿಲೇಟೆಡ್ ಟು ರಿವರ್ಸಲ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ. ಈ ಕ್ವಶನ್ ಪೇಪರಲ್ಲಂತೂ PC ಎಕ್ಸಾಮ್ಸ್ಗಳಂತೂ 4-5 ಕ್ವಶನ್ ಬರುತ್ತೆ. ಈ ಕ್ವಶನ್ ಪೇಪರಲ್ಲಿ 4 ಕ್ವಶನ್ ಕೇಳಿದ್ದಾರೆ ಅನಿಸುತ್ತೆ. ದಿಸ್ ಇಸ್ ದ ಸೆಕೆಂಡ್ ಕ್ವಶನ್. ಸೊ ವೆರಿ ಇಂಪಾರ್ಟೆಂಟ್, ಇನ್ ಡೀಟೇಲ್ ನೀವು ಓದಿರಬೇಕು. ಈಗ ಈ ಕ್ವಶನ್ ಬರೋದಾದರೆ, ಕರ್ನಾಟಕದ ಪಂಜಾಬ್ ಎಂದು ಕರೆಸಿಕೊಳ್ಳುವ ಜಿಲ್ಲೆ ಯಾವುದು? ವಿಚ್ ಡಿಸ್ಟ್ರಿಕ್ಟ್ ಈಸ್ ಕಾಲ್ಡ್ ಆಸ್ ಪಂಜಾಬ್ ಆಫ್ ಕರ್ನಾಟಕ? ಪಂಜಾಬ್ ಒನ್ ಆಫ್ ದ ಬಾರ್ಡರಿಂಗ್ ಸ್ಟೇಟ್ ಆಫ್ ಇಂಡಿಯಾ. ಅದರಲ್ಲಿ 5 ನದಿಗಳಿರುತ್ತೆ, ಅದಕ್ಕೆ ನಾವು ಪಂಜಾಬ್ ಅಂತ ಕರಿತೀವಿ. ಪಂಜಾಬ್ ಯಾವ 5 ನದಿಗಳಂತ ನೋಡೋದಾದರೆ ಇದೆಲ್ಲ ಗೊತ್ತಿರಬೇಕು. ಜೀಲಂ, ಚಿನಾಬ್, ರವಿ, ಬಿಯಸ್, ಸಟ್ಲೆಜ್. ಈ 5 ನದಿಗಳಿಂದ ನಾವು ಆ ಸ್ಟೇಟ್ನ ಪಂಜಾಬ್ ಅಂತ ಕರಿತೀವಿ. ಅದೇ ಥರ ಕರ್ನಾಟಕದಲ್ಲಿ ಬಿಜಾಪುರ್ನ ನಾವು ಪಂಜಾಬ್ ಆಫ್ ಕರ್ನಾಟಕ ಅಂತ ಕರಿತೀವಿ. ಸೊ ಯಾವುದ್ಯಾವುದು 5 ನದಿಗಳಂದರೆ ಕೃಷ್ಣ, ಘಟಪ್ರಭಾ, ದೆನ್ ಭೀಮಾ, ದೆನ್ ಧೋನಿ. ಮಹೇಂದ್ರ ಸಿಂಗ್ ಧೋನಿ ಅಲ್ಲ, ಇದು ಧೋನಿ. ಸೊ ಈ 5 ನದಿಗಳಿಂದ ನಾವು ಪಂಜಾಬ್ ಆಫ್ ಕರ್ನಾಟಕ, ಬಿಜಾಪುರ್ನ ಪಂಜಾಬ್ ಆಫ್ ಕರ್ನಾಟಕ ಅಂತ ನಾವು ಕರಿತೀವಿ. ಯಾವ್ಯಾವ ನದಿ? ಕೃಷ್ಣ, ಘಟಪ್ರಭಾ, ಮಲಪ್ರಭಾ, ಭೀಮಾ, ಧೋನಿ. ದೋಆಬ್ ಆಫ್ ಕರ್ನಾಟಕ ಯಾವುದು? ದೋಆಬ್ ಅಂದರೆ 2 ನದಿ ಯಾವುದಂದರೆ ದೋಆಬ್ ಆಫ್ ಕರ್ನಾಟಕ ಅಂದರೆ ರಾಯಚೂರು. ಯಾವ ನದಿ? ತುಂಗ, ಭದ್ರಾ, ಆಮೇಲೆ ಕೃಷ್ಣ. ಈ 2 ನದಿಗಳಿಂದ ನಾವು ಕರ್ನಾಟಕನ ದೋಆಬ್ ಆಫ್ ಕರ್ನಾಟಕ, ರಾಯಚೂರಿನ ದೋಆಬ್ ಆಫ್ ಕರ್ನಾಟಕ ಅಂತೀವಿ. ಬಿಜಾಪುರ್ 5 ನದಿಗಳಿಂದ ಯಾವುದಾದ್ರು? ಕೃಷ್ಣ, ಘಟಪ್ರಭಾ, ಮಲಪ್ರಭಾ, ಭೀಮಾ, ಧೋನಿ. ಪಂಜಾಬ್ನ ಜೀಲಬ್, ಚಿನಬ್, ರವಿ, ಬೀಸ್, ಸಟ್ಲೆಜ್. ಈ 5 ನದಿಗಳಿಂದ ಪಂಜಾಬ್. ಸರಿನಾ? ದಿಸ್ ಇಸ್ ರಿಲೇಟೆಡ್ ಟು ದಿಸ್ ಕ್ವಶನ್. ನಾವು ಅದೇ ರೀತಿ ಇನ್ನೊಂದು ಕ್ವಶನ್ ನೋಡೇ ಬಿಡೋಣ, ಅದೇ ಫ್ಲೋ ಅಲ್ಲಿ. ಈ ಕ್ವಶನ್, ಕರ್ನಾಟಕ ರಿವರ್ ಸ್ಟೇಟ್ ಡಿಸ್ಪ್ಯೂಟ್ ಈಸ್ ಬಿಟ್ವೀನ್. ಕಾವೇರಿ ನದಿ ನೀರು ಹಂಚಿಕೆ ಸಮಸ್ಯೆ ಇರುವುದು ಇವುಗಳ ಮಧ್ಯೆ. ಯಾವ ಸ್ಟೇಟ್ ಮಧ್ಯೆ ಈ ಡಿಸ್ಪ್ಯೂಟ್ ಇದೆ? ನೀವು ನಮ್ಮ ಉಪೇಂದ್ರ ಅವರ ಒಂದು ಮೂವಿ ನೋಡಿರ್ಬೋದು, H2O ಆಯಿತಾ, ಪ್ರಭುದೇವ, ಉಪೇಂದ್ರ, ಬ್ಯೂಟಿಫುಲ್ ಸಾಂಗ್ಸ್. ಸಾಧು ಕೋಕಿಲ ಅವರ ಮ್ಯೂಸಿಕಲ್ಲಿ ನೀವು ಕೇಳಿರ್ಬೋದು. ಈಗಲೂ ನೀವೇನಾದರೂ ಫ್ರೀ ಇದ್ದರೆ ನೀವು ಆ ಮೂವಿ ಸಾಂಗ್ಸ್ ಕೇಳಿ. ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ಮ್ಯೂಸಿಕ್ ಆಲ್ಬಮ್ ಆಫ್ ಸಾಧು ಕೋಕಿಲ ಅವ್ರದ್ದು, H2O. ಆ ಮೂವಿಯಲ್ಲಿ ನೀವು ನೋಡಿರ್ಬೋದು, ಡಿಸ್ಪ್ಯೂಟ್ ಬಿಟ್ವೀನ್ ದೇ ವಿಲ್ ಶೋ. ಈಗಲೂ ಅಷ್ಟೇ, ಏನಾದರೂ ಬಂದು ಈಗಲೂ ಮಧ್ಯೆ ನಮ್ಮದ್ರಲ್ಲಿ ಮೈಸೂರು ಡ್ಯಾಮ್ನಲ್ಲಿ, KRS ಡ್ಯಾಮ್ನಲ್ಲಿ ಅಷ್ಟು ನೀರು ಇಲ್ದಿರೋವಾಗ ಆ ಟ್ರಿಬ್ಯುನಲ್ ಫೈನಲ್ ವರ್ಡಿಕ್ಟ್ ಪ್ರಕಾರ ನಾವು ನೀರು ಬಿಡಬೇಕಾಗಿತ್ತು. ಆವಾಗ ತಮಿಳ್ನಾಡು ಆ್ಯಂಡ್ ಕರ್ನಾಟಕ ಮಧ್ಯೆ ಭಾಳಷ್ಟು ಜಗಳಗಳಾದವು. ಸೊ ನಮಗೆ ಬರೀ ಕರ್ನಾಟಕ ಆ್ಯಂಡ್ ತಮಿಳ್ನಾಡು ಅಂತ ತಿಳ್ಕೊಂಡಿರ್ತೀವಿ, ಬಟ್ ಇಟ್ ಈಸ್ ನಾಟ್ ಸೊ. ಇಟ್ ಈಸ್ ಆಲ್ಸೋ ಬಿಟ್ವೀನ್ ಕೇರಳ ಆ್ಯಂಡ್ ಪುದುಚೇರಿ. ಈ 4 ರಾಜ್ಯಗಳ ಮಧ್ಯೆ ಇರುವ ಸಮಸ್ಯೆನೇ ಕರ್ನಾಟಕ ರಿವರ್ ವಾಟರ್ ಡಿಸ್ಪ್ಯೂಟ್. ಇಟ್ ಈಸ್ ನಾಟ್ ಜಸ್ಟ್ ಬಿಟ್ವೀನ್ ಕರ್ನಾಟಕ ಆ್ಯಂಡ್ ತಮಿಳ್ನಾಡು. ನೀವು ಡಾಕ್ಟರ್ ರಂಗನಾಥ್ ಸರ್ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿದ್ರೆ 3 ಡಿಸ್ಪ್ಯೂಟ್ಗಳು ಇದ್ದಾವೆ, ವಾಟರ್ ಡಿಸ್ಪ್ಯೂಟ್ಸ್ ರಿಲೇಟೆಡ್ ಟು ಕರ್ನಾಟಕ. ಒನ್ ಇಸ್ ಕಾವೇರಿ,
ಇಟ್ ಈಸ್ ಬಿಟ್ವೀನ್ ಕರ್ನಾಟಕ, ತಮಿಳ್ನಾಡು, ಕೇರಳ ಆ್ಯಂಡ್ ಪಾಂಡಿಚೇರಿ. ಅದೇ ಥರ ಕೃಷ್ಣ ಅದು ಇದೆ. ಕೃಷ್ಣ ಯಾವ್ದ್ಯಾವುದು? ಕೃಷ್ಣ ಎಲ್ಲಿ ಬರುತ್ತೆ, ಎಲ್ಲಿ ಹುಟ್ಟುತ್ತೆ? ಮಹಾರಾಷ್ಟ್ರ. ಸೊ ಮಹಾರಾಷ್ಟ್ರ, ಕರ್ನಾಟಕ, ಫಸ್ಟು ಎ ಪಿ ಇತ್ತು, ಈಗ ಅದು ಡಿವೈಡ್ ಆದಮೇಲೆ ತೆಲಂಗಾಣನೂ ಬಂದಿದೆ. ಸೊ ಇಟ್ ಇಸ್ ಬಿಟ್ವೀನ್ ದೀಸ್ ಫೋರ್ ಸ್ಟೇಟ್. ಆಮೇಲೆ ಇನ್ನೊಂದು ಡಿಸ್ಪ್ಯೂಟ್ ಇದೆ, ಮಹದಾಯಿ. ನೀವು ಹುಬ್ಳಿ ಧಾರವಾಡ ಕಡೆಯವರು ಯಾರಾದರೂ ಇದ್ದರೆ ಈ ಡಿಸ್ಪ್ಯೂಟ್ ಬಗ್ಗೆ ಗೊತ್ತಿರ್ಬೋದು. ಮಹದಾಯಿ ರಿವರ್ ಡಿಸ್ಪ್ಯೂಟ್. ಇಟ್ ಈಸ್ ಬಿಟ್ವೀನ್ ಕರ್ನಾಟಕ ಗೋವಾ ಮಧ್ಯೆ ಇರುತ್ತೆ, ಬಟ್ ಮಹಾರಾಷ್ಟ್ರಕ್ಕೂ ಶೇರ್ ಇರೋದ್ರಿಂದ ವಿ ಹ್ಯಾವ್ ಟು ಇನ್ಕ್ಲೂಡ್ ದೆಮ್ ಆಲ್ಸೋ. ಮಹಾರಾಷ್ಟ್ರ. ಬಟ್ ನೀವು ನ್ಯೂಸ್ ಎಲ್ಲ ನೋಡಬೇಕಾದ್ರೆ ಗೋವಾ ಗೌರ್ಮೆಂಟ್ ಹೋಗಿ ಫೈಲ್ ಮಾಡುತ್ತೆ, ನಮಗೆ ಅನ್ಯಾಯ ಆಗ್ತಾಯಿದೆ ಅಂತ. ಸೊ ದಿಸ್ ಡಿಸ್ಪ್ಯೂಟ್ ಮಹದಾಯಿ, ಇದನ್ನು ಮಾಂಡೋವಿ ರಿವರು ಅಂತಾರೆ. ಮಾಂಡೋವಿ ರಿವರ್ ಇನ್ ಕೇರಳ. ಮಹದಾಯಿನ ಮಾಂಡೋವಿನೂ ಅಂತಾರೆ. ಇದರದ್ದು ಒಂದು ರಿಲೇಟೆಡ್ ಟು ಮಹದಾಯಿ ಯೋಜನೆ ಇನ್ನೊಂದು ಕ್ವಶನ್ ಡಿಸ್ಕಸ್ ಮಾಡುವಾಗ ನಾನು ಹೇಳ್ತೀನಿ. ದೀಸ್ ಆರ್ ಆಲ್ ದ ವಾಟರ್ ಡಿಸ್ಪ್ಯೂಟ್ಸ್ ವಿಚ್ ಆರ್ ದೇರ್ ಇನ್ ಕರ್ನಾಟಕ. ಇದು ರಂಗನಾಥ್ ಸರ್ ಟೆಕ್ಸ್ಟ್ ಬುಕ್ಕಲ್ಲಿದೆ. 3 ರಿವರ್ ಇದೆ, ದಟ್ ಇಸ್ ಕಾವೇರಿ, ಕೃಷ್ಣ, ಮಹದಾಯಿ. ಕಾವೇರಿ ಇಸ್ ಬಿಟ್ವೀನ್ ಕರ್ನಾಟಕ, ತಮಿಳುನಾಡು, ಕೇರಳ, ಪಾಂಡಿಚೇರಿ. ಕೃಷ್ಣ ಮಹಾರಾಷ್ಟ್ರ, ಕರ್ನಾಟಕ, ಎ ಪಿ, ತೆಲಂಗಾಣ. ಮಹದಾಯಿ ಕರ್ನಾಟಕ, ಗೋವಾ ಆ್ಯಂಡ್ ಮಹಾರಾಷ್ಟ್ರ. ಆಯಿತಾ? ದಿಸ್ ಇಸ್ ರಿಲೇಟೆಡ್ ಟು ದಿಸ್ ಕ್ವಶನ್. ಈ ಲಾಸ್ಟ್ ಕ್ವಶನ್ ಒಂದು ಡಿಸ್ಕಸ್ ಮಾಡಿಬಿಡೋಣ. ಇದನ್ನು ನೀವು ಹಂಗೆ ಹೇಳಬೇಕು ನೋಡಿ. ವಿತ್ ದ ಪ್ರೀವಿಯಸ್ ಕ್ವಶನ್ ನಾವೇನು ಡಿಸ್ಕಸ್ ಮಾಡಿದ್ದೀವೋ ನೀವು ಅದನ್ನು ಕಾನ್ಸಂಟ್ರೇಟ್ ಇಟ್ಟು ಕೇಳಿದರೆ ಇದನ್ನು ಕರೆಕ್ಟಾಗಿ ನೀವು ಆನ್ಸರ್ ಮಾಡಿಬಿಟ್ಟು. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಟ್ರಿಬ್ಯೂಟರಿ ಆಫ್ ಕೃಷ್ಣಾ ರಿವರ್. ಈ ಕೆಳಗಿನಲ್ಲಿರುವುದುಗಳಲ್ಲಿ ಕೃಷ್ಣಾ ನದಿಯ ಉಪನದಿಗಳು ಯಾವುವು? ಉಪನದಿ ಅಂದರೆ ಟ್ರಿಬ್ಯೂಟರೀಸ್ ಯಾವ್ಯಾವು ನೀವು ಹೇಳಬೇಕು. ಸೊ ಮಲಪ್ರಭಾ, ಘಟಪ್ರಭಾ, ಭೀಮಾ, ಆಲ್ ಆಫ್ ದಿಸ್. ದಟ್ ಈಸ್ ಆಲ್ ಆಫ್ ದಿಸ್. ಈಗ ಮಲಪ್ರಭಾ ಬಗ್ಗೆ ಇನ್ನೊಂದು ಇಫ್ ಯು ರಿಮೆಂಬರ್ ಏನೇನು ಹೇಳಬೇಕು? ಕೂಡಲ ಸಂಗಮ ದೇವ ಹತ್ರ ಬಂದು ಕೃಷ್ಣನ ಜಾಯ್ನ್ ಆಗುತ್ತೆ. ನವಿಲು ತೀರ್ಥ ಅನ್ನೋ ಪ್ರದೇಶ ಅಂದರೆ ಆ ಜಾಗದಲ್ಲಿ ಎಲ್ಲಿ ಬರುತ್ತೆ? ಸವದತ್ತಿ, ಬೆಳಗಾವಿ ಡಿಸ್ಟಿಕಲ್ಲಿ ಡ್ಯಾಮ್ ಕಟ್ಟಿರ್ತಾರೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದ್ರ ಬಗ್ಗೆ ಹೇಳಬೇಕಂದ್ರೆ ಕಳಸ ಬಂಡೂರಿ ಆಫ್ ಮಹದಾಯಿ ನದಿಯ 2 ಸ್ಟ್ರೀಮ್ಸ್, ಕಳಸ ಬಂಡೂರಿ. ಇದೆರಡರಿಂದ 7.5 TMC ನದಿ ನೀರನ್ನು ತಗೊಂಡು ನಾವು ಮಹದಾಯಿ ನದಿ ಮಲಪ್ರಭಾಗೆ ನಾವು ಇದನ್ನು ಜಾಯಿನ್ ಮಾಡಿ, ಸೊ ನಮ್ಮ ಉತ್ತರ ಕರ್ನಾಟಕ ಯಾವುದು ಹುಬ್ಳಿ ಧಾರವಾಡ ಆ ಸುತ್ತಮುತ್ತಲಿನ ಪ್ರದೇಶದ ಕುಡಿಯೋ ನೀರ ಸಮಸ್ಯೆಯನ್ನು ತೀರ್ಸೋಕ್ಕೆ ನಾವು ಈ 2 ರಿವರ್, ಎಲ್ಲಿಂದ ಇದು ಮಹದಾಯಿ, ಇದನ್ನು ಮಾಂಡೋವಿ ಅಂತಾರೆ ಇನ್ ಗೋವಾ. ಮಾಂಡೋವಿ ರಿವರ್ ಇನ್ ಗೋವಾಲಿ ಮಾಂಡೋವಿ ಅಂತಾರೆ. ಈ 2 ನದಿಯ 2 ಸ್ಟ್ರೀಮ್ ಕಳಸ ಬಂಡೂರಿ ಇದರಲ್ಲಿಂದ 7.5 TMC ನೀರು ತಗೊಂಡು ನಾವು ಮಲಪ್ರಭಾ ಹಾಕಿ ಉತ್ತರ ಕರ್ನಾಟಕದ ಕೆಲವೊಂದು ಜಿಲ್ಲೆಯ ಕುಡಿಯುವ ನೀರಿನ ಸಮಸ್ಯೆಯನ್ನು ತೀರಿಸಬೇಕಂತ ಕರ್ನಾಟಕ ಗೌರ್ಮೆಂಟ್ ಟ್ರೈ ಮಾಡಿದಾಗ ಗೋವಾ ಗೌರ್ಮೆಂಟ್ ಇದನ್ನು ಅಬ್ಜೆಕ್ಷನ್ ಮಾಡ್ತು. ಯಾಕಂದರೆ ನಮ್ಗೆ ನೀರು ಕಡಿಮೆ ಆಗಿಬಿಡುತ್ತೆ ಅಂತ. ದೆನ್ ಇಟ್ ವೆಂಟ್ ಟು ದ ಟ್ರಿಬ್ಯುನಲ್. ಅಲ್ಲಿ ಫೈನಲ್ ವರ್ಡಿಗೆ ಬಂದಿದ್ದೆ. ಒಂದು ಕ್ಲಾಸಲ್ಲಿ ನಾವು ವಾಟರ್ ಡಿಸ್ಪ್ಯೂಟ್ಸ್ ಅದರ ವರ್ಡಿಕ್ಸ್ ಏನು ಅಂತ ಇನ್ನೊಂದು ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ದಿಸ್ ಇಸ್ ಸಮಥಿಂಗ್ ರಿಲೇಟೆಡ್ ಟು ಕೃಷ್ಣ ಆ್ಯಂಡ್ ರಿಲೇಟೆಡ್ ಡಿಸ್ಪ್ಯೂಟ್ಸ್, ಟ್ರಿಬ್ಯೂಟರೀಸ್. ಸರಿನಾ ಫ್ರೆಂಡ್ಸ್? ಸೊ ಇನ್ನು ಉಳಿದಿರೋ ಕ್ವಶನ್ಸ್ನ ನಾವು ನೆಕ್ಸ್ಟ್ ವಿಡಿಯೋಲಿ ಡಿಸ್ಕಸ್ ಮಾಡೋಣ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಇಂಪ್ರೂವ್ಮೆಂಟ್ಸ್ ನಿಮಗೆ ಫರ್ದರ್ ಬೇಕಾದರೆ ನೀವು ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ. ಐ ಟ್ರೈ ಟು ಇಂಪ್ರೂವ್. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೇರೆಯವ್ರಿಗೆ ಯಾರಾದರೂ ಪ್ರಿಪೇರ್ ಆಗ್ತಾ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನು ಈ ಕ್ವಶನ್ ಪೇಪರ್ KSRP 2420 ಪೋಸ್ಟ್ಸ್ ರೆಕ್ರೂಟ್ ಮಾಡಿರೋ ಕ್ವಶನ್ ಪೇಪರ್ ಇನ್ನೂ ಕೆಲವೊಂದು ಕ್ವಶನ್ಸ್ ಇದ್ದಾವೆ. ಅದನ್ನು ನಾವು ನೆಕ್ಸ್ಟ್ ವಿಡಿಯೋಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಫ್ರೆಂಡ್ಸ್.